ಒಂದು ಬ್ಯಾಚ್ಗೆ 1 ಕೋಟಿ ಟರ್ನ್ ಓವರ್ ಮಾಡಬೇಕು ಅಂತಿದ್ದೀರಾ? ಬಕ್ರೀದ್ ಮುಂಚೆನೇ ಮರಿ ತಗೋಬೇಕು. ಮರಿ ಸೆಲೆಕ್ಷನ್ ಹೇಗೆ ಮಾಡ್ತೀರಾ ಸರ್? 30 kg ಟಾರ್ಗೆಟ್ ಮಾಡಿದ್ದೀವಿ. 30 kg ಮಾಡಲೇಬೇಕು. ಬೆವ್ರು ಸುರಿಸಿ ನಾನು ಸಂಪಾದನೆ ಮಾಡಿ ನಾನು ಸೋಕೆ ಮಾಡ್ತಾ ಇರೋದು. ನಮ್ಮ ಅಪ್ನಾಸ್ತಿ ಏನು 1 ರೂಪಾಯಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಸರ್ ಇನ್ನೊಂದು ವಿಶೇಷವಾದ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸೊ ಇಲ್ಲೊಬ್ರು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಸರ್ ಕುರಿ ಸಾಕಾಣಿಕೆ ಯಾವ ಥರ ಮಾಡ್ತಿದ್ದಾರೆ, ಏನು ಎಂತ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನೀವು ಆಗಲೇ ನಿಮ್ಮ ವೀಕ್ಷಕರಿಗೆ ಪರಿಚಯ ಇದೆ, ಎತ್ಕೊಳ್ಳೋಣ ಪರಿಚಯ ಮಾಡಿಕೊಟ್ಟಿದ್ರಿ. ಸರ್ ಕುರಿ ಸಾಕಾಣಿಕೆ ಹೇಗೆ ಮಾಡ್ತಿದ್ದೀರಾ ಸರ್ ನೀವು? ಕುರಿ ಸಾಕಣೆ ಅಂದರೆ ನಮ್ಮ ಅಪ್ಪವರು ಒಂದು 10 ವರ್ಷ ಆಯಿತು ಕುರಿ ತಗೊಂಡಿದ್ದು. ಆಮೇಲೆ ಹೆಂಗುರಿ ತಗೊಂಡಿದ್ದು. ಹೋದ ವರ್ಷ ಫಾರಮ್ ಮಾಡಿದ್ರು. ಹೋದ ವರ್ಷ ಇದು 2ನೇ ಬ್ಯಾಚ್. ಬಕ್ರೀದ್ ಪರ್ಪಸ್ ಮಾಡ್ತೀವಿ. ಬಕ್ರೀದ್ ಪರ್ಪಸ್ಗೋಸ್ಕರ ಮಾಡ್ತಿದ್ದೀರಾ? ಸರ್ ಓಕೆ. ಸರ್ ಯಾವ ತಿಂಗಳು ಮರಿ, ಎಷ್ಟು ತಿಂಗಳ ಮರಿಗಳನ್ನ ತರ್ತೀರಾ ಸರ್? ನಾವೆಲ್ಲ 4 ತಿಂಗಳು 5 ತಿಂಗಳು ಮರಿ. 4 ತಿಂಗಳು 5 ತಿಂಗಳು ಮರಿಗಳು ತರ್ತೀರಾ? ಸರ್ ಬಕ್ರೀದಿನ ಎಷ್ಟು ತಿಂಗಳಾಯ್ತು ನನಗೆ ತರ್ತೀರಾ ಮರಿಗಳನ್ನ? ಬಕ್ರೀದ್ದು ಹಬ್ಬ ಮುಗಿಯೋಕ್ಕಿಂತ ಮುಂಚೆನೂ ತಗೋತೀವಿ, ಹಬ್ಬ ಆದಡಿಕೆ ತಗೊಬಿಡ್ತೀವಿ. ಹಬ್ಬ ಆದ ತಕ್ಷಣ ತಗೊಬಿಡ್ತೀರಾ? ಬಕ್ರೀದ್ ಮುಂಚೆನೂ ತಗೋತೀವಿ. ಬಕ್ರೀದ್ ಆದ್ಮೇಲೆ ತಗೊಂಡ್ರೆ ಮರಿ ಹೆಂಗೆ ಬಕ್ರೀದ್ ಸೇಲ್ ಆಗೋಯ್ತವೋ ಅವಾಗ ಬಕ್ರೀದ್ಗೆ ಎಲ್ಲಾ ಮರಿ ತಗೊಳಕ್ ಹೋಯ್ತಾರೆ. ಅವಾಗ ಮರಿ ಮಾಮೂಲಿ ಸಾಕ ಮರಿ ತಗೊಳಕ್ ಹೋಯ್ತಾರೆ, ಅವಾಗ ಡಿಮ್ಯಾಂಡ್ ಆಯ್ತವೆ. ಬಕ್ರೀದ್ ಮುಂಚೆನೆ ಮರಿ ತಗೋಬೇಕು. ಮರಿ ತಗೊಂಡ್ ಬಕ್ರೀದ್ ಮುಂಚೆ ತಗೊಂಡ್ ಬಿಡ್ತಂದ್ರೆ ಒಂದ್ ಮರಿಗೆ 1,500 ಉಳ್ಕತ್ತೀವಿ. ಒಂದ್ ಮರಿಗೆ 1,500 ಒಳಗೆ. ಬಕ್ರೀದ್ ಆದ್ಮೇಲೆ ಮರಿ ತಗೋತೀನಿ ಅಂದ್ರೆ ಒಂದ್ ಮರಿಗೆ 1,500 ಜಾಸ್ತಿ. ಇವಾಗ ಇದು 2 ಬ್ಯಾಚ್ ಐತೆ ಇದರಲ್ಲಿ ಆಲ್ಮೋಸ್ಟ್ ಈ 8ನೇ ಮೇಲೆ ಇರೋದು 8ನೇ ಮೇಲೆ ಇರೋದು. ಇದ್ರಲ್ಲಿ 7,000ದಿಂದ 8,000 8,500 ಲಾಸ್ಟ್ ಮರಿ. ಅದು 9,000 10,000 11,000 ಮರಿ. ಇವೆಲ್ಲ ಬಕ್ರೀದ್ ಮುಂಚೆ ತೆಗೆದಿರೋ, ಬಕ್ರೀದ್ ಆದ್ಮೇಲೆ ತೆಗೆದಿರೋ. ಸರ್ ನೀವು ಎಷ್ಟು ತಿಂಗಳು ಸಾಕಾಣಿಕೆ ಮಾಡ್ತೀರಾ ತಂದು? ಒಂದು ವರ್ಷ ಸಾಕಾಣಿಕೆ ಮಾಡ್ತೀರಾ ಸರ್? 1 ವರ್ಷ ಸಾಕಾಣಿಕೆಯಲ್ಲಿ ಸರ್ ಹೇಗೆ ಸಾಕಾಣಿಕೆ ಮಾಡ್ತೀರಾ? ತಂದು ಹೊಸದಲ್ಲಿ ಹೊಸ ಜಾಗ ಹೊಂದ್ಕೋತವ? ಒಂದು ವರ್ಷದಲ್ಲಿ 2 ತಿಂಗಳು ಹೊಂದ್ಕೊಳಿಕ್ಕಿಲ್ಲ. 2 ತಿಂಗಳು ಕಷ್ಟ ಐತೆ. ಕೆಂಬು, ಆಮೇಲೆ ಈ ಜ್ವರ ಬರೋದು, ಈ ಉಚ್ಕೊಳ್ಳೋದು ಜಾಸ್ತಿ ಇದೆ. ಕೆಂಬು, ಜ್ವರ, ಉಚ್ಕೊಳ್ಳೋದು ಈ 3 ಜಾಸ್ತಿ. ಇನ್ನೇನು ಬೇರೆ ತರ ಏನು ಬರೀಕಿಲ್ಲ ಅವಕ್ಕೆ ಕಾಯಿಲೆ. ಸಾಮಾನ್ಯಗೆ ನಾವು ನೋಡಿದೀವಿ. ಆಮೇಲೆ ಮೆಡಿಸನ್ ನಾವು ಯಾವತ್ತೂ ಡಾಕ್ಟ್ರಿಗೆ ಅವಲಂಬನೆ ಆಗ್ಬಾರ್ದು. ಡಾಕ್ಟ್ರಿಗೆ ಅವಲಂಬನೆ ಆದ್ರೆ ಐಕಿಲ್ಲ. ನಾವೇ ಕಲ್ತ್ಕೋಬೇಕು ಯಾವ ಮೆಡಿಸನ್ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಯಾವ ಟೈಮಲ್ಲಿ ಬಿಡ್ಬೇಕು ಅನ್ನೋದ ನಾವು ಕಲ್ತ್ಕೋಬೇಕು. ಅದು ಆವಾಗಲೇ ಉಳಿತಾಯ ಆಗೋದು. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಸಾಕ್ತೀನಿ ಅಂತ ಹೇಳಿದ್ರಿ? ನಿಮ್ಮ ಅಪ್ಪ ಅವರು ಎಷ್ಟು ವರ್ಷದಿಂದ ಸಾಕ್ತಾರೆ? 10 ವರ್ಷದಿಂದ ಸಾಕ್ತಾವ್ರೆ ಮರಿನ, ಹೆಣ್ಣು ಮರಿನ. ನಾವು ಟಗರು ಸಾಕ್ತಾ ಇರೋದು ಹೋದ ವರ್ಷ. ಇದು 2ನೇ ಬ್ಯಾಚು. ಹೋದ್ ಬಕ್ರೀದ್ಗೆ 50 ಮರಿ ಸಾಕಿದ್ದು. ಒಟ್ಟಲ್ಲಿ ಹೋಮ್ ಮೆಡಿಸನ್ ಮಾಡ್ಕೊಂಡು ಕ್ಯೂರ್ನ ಮಾಡ್ಕೋತೀರಾ? ಹೋಮ್ ಮೆಡಿಸನ್ ಅಲ್ಲ, ಮಾಮೂಲಿ ವೆಟರ್ನರಿ ಮೆಡಿಸನ್ ತರ್ತೀವಿ. ಆದ್ರೆ ನಾವು ಮಾಡ್ಕೋಬೇಕು. ಜ್ವರಕ್ಕೆ, ಕೆಮ್ಲಿಗೆ, ನೆಗಡಿ ಏನಾಯ್ತು, ಉಚ್ಕೊಳ್ಳೋದಕ್ಕೆ ಎಲ್ಲ ನಾವು ಮಾಡ್ಕೋಬೇಕು ಮೆಡಿಸನ್. ಅದ್ ಬೊಟ್ಲಿ ಡಾಕ್ಟರ್ ಕರ್ಸೋದು, ಡಾಕ್ಟರ್ ಕರ್ಕೊಂಡು ಹೋಗೋದು ಅವೆಲ್ಲ ನಾವು ಮಾಡ್ಕೊಂಡು ಕಲಿಬೇಕು. ಓಕೆ. ಕುರಿ ಸಾಕಾಣಿಕೆ ಮಾಡೋರ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಾಕಾಣಿಕೆ ಇವಾಗ ನಾವೇ ಹೇಳ್ತೀವಿ. ಉದಾಹರಣೆಗೆ ಇವಾಗ ನಾವು ಒಂದು ಡಿಗ್ರಿ ಮಾಡಿದ್ದೀವಿ ಅಂತ ಹೇಳಿ, ಡಿಗ್ರಿ ಮಾಡಿರೋರಿಗೆ ಇಂಜಿನಿಯರ್ಗಳಿಗೆ ಇವತ್ತು ಎಷ್ಟು ಸಂಬಳ ಕೊಡ್ತಾವ್ರೆ? ಎಷ್ಟು ಸಂಬಳ ಕೊಡ್ತಾರೆ ಇವತ್ತು ಇಂಜಿನಿಯರ್? ಏನು 30-40 ಸಾವಿರ 50 ಸಾವಿರ ನೆಗೆದು ಬಿದ್ದೋಯ್ತು. ಬನ್ನಿ ಎಲ್ಲ ರೈತರು ಅಪ್ತಿರ್ ಮಾಡಿರೋ ಗದ್ದೆನ ಉಳಿಸ್ಬೇಕು. ಅದ್ರ ಜೊತೆಗೆ ಹಿಂಗೆ ಸೈಡು ಇವಾಗ ನಾವು ಗದ್ದೆ ಆರಂಭ ನಂಬ್ಕೊಂಡ್ರೆ ಐಕಿಲ್ಲ. ಇವಾಗ ಕಬ್ಬಿಗೆ 2,000 3,000 ಕೊಡ್ತಾರೆ, ಭತ್ತಕ್ಕೆ 2,000 ಹಿಂಗೆ ಸೈಡ್ ಇವೆಲ್ಲ ಇರಬೇಕು. ಇವೆಲ್ಲ ಆದರೆ ಅವಾಗ ಒಬ್ಬ ರೈತ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಇವಾಗ ಏನು ಅಂತಂದರೆ, ಇವಾಗ ಕಬ್ಬು ಬೆಳೆದಕ್ಕೆ ಕಬ್ಬುನ ದುಡ್ಡೇ ತಗೊಂಡು ವರ್ಷ ಪೂರ್ತಿ ನಾವು ಮಾಡಿದ್ದೀವಿ ಅದನ್ನ. ಯಾವ ಥರ ಅಂದರೆ ಕಬ್ಬು ಬೆಳೆದ ದುಡ್ಡಲ್ಲೇ ವರ್ಷ ಪೂರ್ತಿ ಜೀವನ ಮಾಡಿದ್ದೀವಿ. ಆದರೆ ಅದು ಮುಂದಕ್ಕೆ ನಮ್ಮ ಮಕ್ಳ ಫ್ಯೂಚರ್ ಬೆಳ್ಸಕ್ಕೆ ಆಯ್ಕಿಲ್ಲ. ನಾವು ಬೆಳೆಸ್ಬೇಕು ಅಂತಂದರೆ ಈ ಥರ ಈ ಕುರಿ, ಈ ಕಬ್ಬು, ಭತ್ತ, ಒಂದು ಸ್ವಲ್ಪ ಅಡಿಕೆ, ತೆಂಗು ಎಲ್ಲ ಇರಬೇಕು. ಎಲ್ಲ ಇದ್ದಾಗಲೇ ಜೀವನ. ಸರ್ ಇವೆಲ್ಲ ಯಾವ ತಳಿ ಮರಿಗಳು ಸರ್? ಒಂದು 5-6 ನಾಟಿ ಇದಾವೆ ಕಿರ್ಗಾವ್ಲು. ಬಾಕಿದೆಲ್ಲ ನಾಟಿನೇ. ಸರ್ ಈ ಮರಿಗಳನ್ನ ನೀವು ಎಲ್ಲಿಂದ ತರ್ತೀರಾ? ನಾವು ಒಂದೇ ತಾವು ತರಿಕಿಲ್ಲ, ಎಲ್ಲಾ ತಾವು ಸಂತೆಲೂ ತರ್ತೀವಿ. ಈ ಮುಂದೆ ಕುರಿ ಮೇಯಿಸ್ತಾ ಇರ್ತಾವಲ್ಲ ಅವ್ರ ತಾವು ತಗೋತೀವಿ. ಎಲ್ಲಾ ತಾವು ತರಿಕಿಲ್ಲ, ಒಂದೇ ತಾವು ಸಿಗಲ್ಲ ಮರಿ. ಒಂದೇ ತಾವು ಸಿಗ್ತವೆ ಮರಿ. ಇವಾಗ ಅಂದ್ರೆ ಒಂದ್ 20-30 ಮರಿ ಇರ್ತವೆ. ಅವ್ರು ಏನ್ ಮಾಡ್ತಾರೆ, 30 ಮರಿನೂ ಒಟ್ಟಿಗೆ ತಗೋಬೇಕು ಅಂತಾರೆ. ನಾವು 30 ಮರಿ ಒಟ್ಟಿಗೆ ತಗೊಳಕ್ ಸರಿ ಐಕಿಲ್ಲ. ಯಾಕೆಂದ್ರೆ ಅದ್ರಲ್ಲಿ 10 ಸಣ್ಣ ಇರ್ತವೆ. ಅವಾಗ ಏನು ಮಾಡ್ತೀವಿ ನಾವು 20, 5, 4, 10, 15 ಹಂಗೆ ತಗೋಬರ್ತೀವಿ. ಒಟ್ಟು 30-40 ಹಂಗೆ ಒಟ್ಟಿಗೆ ತಗೊಳಿಕಿಲ್ಲ ಯಾವತ್ತು. 2 ಸಿಕ್ಕರು 2 ತತ್ತೀವಿ. ಸಂತೆಯಲ್ಲಿ ಮರಿ ಸಿಕ್ತಂತೆ ಮನೆಗೆ ಬಂದಿದ್ದೀವಿ. ಹಂಗೆ ಸಂತೆಯಲ್ಲಿ ಹೋಯ್ತೀವಿ, ಮುಂದೆ ಕುರಿಯರ್ ತಾವು ತಗೋತೀವಿ. ಆಯ್ತೀವಿ ಮರಿನ. ನಮ್ಮ ಕಣ್ಣಿಗೆ ಇಚ್ಛೆ ಆದರೆ ಒಂದು 500 ಜಾಸ್ತಿನೇ ಆಗಲಿ. ಸರ್ ಮರಿ ಆಗಿರ್ಬೇಕು, ಮಕ ಚೆನ್ನಾಗಿರ್ಬೇಕು. ಯಾವ ಥರ ಇರ್ಬೇಕು ಸರ್? ಮಕ ಚೆನ್ನಾಗಿ ಅಂದರೆ ಯಾವ ಥರ ಇರಬೇಕು ನೋಡಿ? ಹಿಂಗಿರ್ಬೇಕು ಮಕ. ಇಲ್ಲ ಹಿಂಗೆ ತಾಣ್ಬೇಕು ಮಕ. ಕಂಡ್ರೆ ಒಳ್ಳೆ ಸೆಲೆಕ್ಷನ್ ಇಟ್ಕೊಂಡ್ರೆ
ಒಳ್ಳೆ ಸೆಲೆಕ್ಷನ್ ಮರಿ. ಬಿಳುಮಕ ಇರ್ಬೇಕು, ಬಿಳಿ ಮುಖ ಇರಬೇಕಾ ಸರ್? ಬಿಳುಮಕ ಇರ್ಬೇಕು. ಹ್ಞೂ ಬಿಳುಮಕ ಇಲ್ದೋದ್ರು ಸರಿ, ಕೆಂದು ಮಕ ಇದ್ರು ದಷ್ಟಪುಷ್ಟವಾಗಿರ್ಬೇಕು. ಹ್ಞೂ ಇವಾಗ ಇಲ್ಲೆಲ್ಲ ಮರಿಗಳವೆ, ಇಲ್ಲ ಇವಾಗ ಅದೊಂದು ಮರಿ ಐತೆ, ಹ್ಞೂ ಈ ಮರಿ ತಂದಾಗ್ಲೇ ಆ ಮರಿನೂ ತಂದಿರೋದು ಅದ, ಮೂರನೇದು. ಹಾಂ ಹಾಂ ಮೂರನೇದು. ಹ್ಞೂ ಆದ್ರೆ ಆ ಮರಿ ಗ್ರೋತ್ ಆಯ್ತಾ ಇಲ್ಲ, ಅದು ಹ್ಞೂ ಹ್ಞೂ ಗ್ರೋತ್ ಆಗಲ್ಲ. ಅದು ಹಂಗೆ ಅಂಥವು ತಂದಾಗ ಲಾಸ್ ಆಗೋಯ್ತದೆ. ಹ್ಞೂ ತರುವಾಗ್ಲೇ ಸೊಂಟ ಪಂಟ ಚೆನ್ನಾಗಿರ್ಬೇಕು. ಇವಾಗ ಮನುಷ್ಯರಲ್ಲೇ ಸಣ್ಣ ಮೇನ್ ಮರಿ ಸೆಲೆಕ್ಷನ್ ಇರೋದು, ಇಲ್ಲಿ ಪ್ರಾಫಿಟ್ ಅದ ಲಾಸ್ ಏನೇ ಇದ್ರೆ ಲಾಸು ಆದಾಯ ಎಲ್ಲ ಮರಿ ಸೆಲೆಕ್ಷನ್ ಅಲ್ಲೇ ಮೇನು. ಹಾಂ 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 ಮರಿ ಸೆಲೆಕ್ಷನ್ ಮಾಡದೇ ಇದ್ರೆ ಯಾವ್ದೇ ಕಾರಣಕ್ಕೂ ಆದಾಯ ಮಾಡಕ್ಕಾಗಿಲ್ಲ. ಮರಿ ಸೆಲೆಕ್ಷನ್ ಎಷ್ಟೋ ಜನ ನಾವೇ ಎಷ್ಟೋ ಜನ ನೋಡಿದೀವಿ ಇವಾಗ್ಲೇ. ಹೋದ ವರ್ಷ ನಮ್ಗೆ ನಮ್ಮ ಅಪ್ಪನ ಕಡೆಯಿಂದ ನಾವು ಕಲ್ತಿರೋದು ವಿದ್ಯೆನ ಇದನ್ನ. ಆದ್ರೆ ನಾವು ನೋಡಿದೀವಲ್ಲ ಬೇರೆಯವ್ರು, 4 ಬ್ಯಾಚ್ 5 ಬ್ಯಾಚ್ ತಂದವರು ಅವರೇ. ನಾವು ನೋಡಿ ನಮ್ಮ ಫ್ರೆಂಡ್ಸ್ ಈ ವರ್ಷನೇ ತಂದಿರೋರು ಮರಿ ಸೆಲೆಕ್ಷನ್ ಮಾಡಿಲ್ಲ ಅವ್ರು. ಮರಿ ಸೆಲೆಕ್ಷನ್ ಮಾಡಿಲ್ಲ. ನಮಗ್ ಮಾತ್ರ ಬಂದಿರೋರಲ್ಲ ಮರಿ ಸೂಪರ್ ಮರಿ ಅಂತಾರೆ. ಇವಾಗ 4 ತಿಂಗಳಾಯ್ತು ಮರಿ. ಇವಾಗ ಅಲ್ಲಿ 18 kg ಬರ್ತವೆ, 18 kg ಬರ್ತವೆ. ಈ ಸತಿ 25 kg ಬರ್ಸಿದೋ, ಈ ಸತಿ 30 ಮರಿ 30 kg ಟಾರ್ಗೆಟ್ ಮಾಡಬೇಕು. 35 kg ಟಾರ್ಗೆಟ್ ಮಾಡಿದ್ವಿ ಸರ್. ಒಂದು ಮರಿ 30 kg ಬರಬೇಕು ಅಂತ ಹೇಳಿದ್ರೆ ಸುಮ್ಮನೆ ಇಲ್ಲ. ಅನೇಕ ಫುಡ್ಗಳನ್ನ ಕೊಡ್ತಾ ಹೋಗ್ತಾ ಇರ್ಬೋದು. ಏನೇನ ಫುಡ್ ಕೊಡ್ತೀರಾ ಸರ್ ನೀವು? ಹಳಕಾಯಿ ಹಿಂಡಿ, ಹಾಂ ಫೀಡ್ಸು, ಹ್ಞೂ ಆಮೇಲೆ ಮುಸ್ಕುನ್ ಜೋಳ. ಸಿಕ್ಕಿದ್ರೆ ಗೋಧಿ ಹಾಕ್ತೀವಿ. ಸಿಕ್ಕಿದ್ರೆ ಗೋಧಿ ಹಾಕ್ತೀವಿ. ಹಾಂ 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 ಸರ್. ಇಲ್ಲಿ ಈ ಫಾರ್ಮಲ್ಲಿ ಟೋಟಲ್ ಎಷ್ಟು ಮರಿಗಳಿದೆ ಸರ್? 50 ಇದಾವೆ. ಅಲ್ಲಿ ಕೆಳಗೆ 3 ಆ ಕಡೆಗೆ ಇನ್ನೊಂದು ಅಟ್ನೆ ಮಾಡಬೇಕು, ಬಂದು ಮಾಡಿಲ್ಲ ಆಚಾರ್ರು. 55 ಮರಿ, 53 ಮರಿ ನಾವು. 53 ಮರಿಗಳಿದೆಯಾ? 53 ಮರಿ. ಗಂಡು ಕುರಿಗಳನ್ನ ಸಾಕದ? ಟಗರಿಗೆ ಬಕ್ರೀದ್ ಪರ್ಪಸ್ ಟಗರೆ, ಇನ್ನು ಹೆಣ್ಗುರಿ ತಗೊಳಿಕಿಲ್ಲ. ನೀವು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಹೆಣ್ಣು ಕುರಿಗಳನ್ನ ಸಾಕ್ಬೇಕು ಅನ್ನೋ ಥರ ಇದ್ವಿಲ್ವಾ ಸರ್? ಮನೇಲವೇ 70. ಹಾಂ ಆದ್ರೆ ನಾವಿಲ್ಲಿ ಅದು ನಮ್ಮ ಅಪ್ಪನೇ ವರ, ಇದು ನಮ್ದು. ಅದು ಅವ್ರು ಮೇಯಿಸ್ತಾರೆ, ಇದು ನಮ್ದು. ನಾವು ಇಲ್ಲಿ ನಮ್ದೇನೈತೆ ಖರ್ಚು ವೆಚ್ಚಗಳು, ನಾವು ಹಳ್ಳಿ ಕಾರ್ ಬೆಳೆಸ್ಬೇಕು ಉಳಿಸ್ಬೇಕು ಅಂದ್ರೆ ಇವೇ ಕಾರಣ. ಹಿಂಗ್ ಸಂಪಾದನೆ ಆದಾಗ ತಾನೇ ಅವ್ರು ತಿನ್ಸ್ಬೇಕು. ಇವಾಗ ಈ ಹಳ್ಳಿ ಕಾರು ಅಂತ ನಾವು ಅವಲೇ ಹೇಳ್ದೋ, ನಮ್ಮ ಎತ್ಕಟ್ಟಿರೋ ನನಗೆ ತೋರಿಸ್ತೋ. ಇವಾಗ ಅವಕ್ಕೆ 700-800 ರೂಪಾಯಿ ಖರ್ಚಾಯ್ತದೆ ದಿನಕ್ಕೆ. 700-800 ರೂಪಾಯಿ ಎಲ್ಲಿಂದ ತರಬೇಕು? ಎಲ್ಲಿಂದ ತರದ? ಆದಾಯ ಮೂಲನೇ ಇವು ನಮ್ಗೆ. ಇದು ಗದ್ದೆದು ಏನೋ ಒಂದು 10 ರೂಪಾಯಿ 20 ರೂಪಾಯಿ ಉಳಿದ್ರೆ ಮಾತ್ರ ಅವು ಸಾಕಕ್ ಸಾಧ್ಯ. ಅದು ಬಿಟ್ಬಿಟ್ಟು ಇಲ್ದರೆ ಅದೇ ಅಪ್ನಾಸ್ತಿ ಮಾರ್ಕೊಂಡು ಸಾಕೋಗ್ಬೇಕಾಯ್ತದೆ ಅಷ್ಟೇ. ಅಪ್ನಾಸ್ತಿ ಮಾರ್ತಾರಲ್ಲ, ಅಪ್ನಾಸ್ತಿ ಮಾರ್ಬಿಟ್ಟು ಸಾಕ್ತಾರಲ್ಲ, ಆ ಥರ ಮಾಡ್ಕೋಬೇಕಾಯ್ತದೆ ಅಷ್ಟೇ. ಆ ಥರ ನಮ್ಗಿಲ್ಲ ಇಷ್ಟೇ, ಆ ಥರ ಇಷ್ಟ ಇಲ್ಲ. ಈ ಥರ ನಾನು ಫಾರಂ ಮಾಡೋಕ್ಕೆ ನನಗೆ ಒಂದೇ ಒಂದು ರೀಸನ್ನು. ನಾನು 20 ವರ್ಷ ಆಯ್ತು ಎತ್ತು ಗಾಡಿ ಮಾಡಿ. 20 ವರ್ಷದಲ್ಲಿ ನಾನು ಮರಳು ಹೊಡ್ಕೊಂಡು ಬರ್ತಾಯಿದ್ದೋ. 20 ವರ್ಷದಲ್ಲಿ ಒಂದು 5 ವರ್ಷದಲ್ಲಿ ಮರಳು ಡಿಮ್ಯಾಂಡ್ ಎಮ್ಸೆಂಟ್ ಬಂದ್ಮೇಲೆ ಮರಳು ಕಮ್ಮಿ ಆಯಿತು. ಯಾವನೋ ಒಬ್ಬ ನಮ್ಮೂರಲ್ಲಿ ಒಬ್ಬ ಏನಂತ ಆಡ್ಕೊಂಡ ಗೊತ್ತಾ? ಅವಾಗ ನಂತಾವು ಈ ಕುರಿ ಫಾರಂ ಮಾಡಿರ್ಲಿಲ್ಲ ನಾನು. ಈ ಕುರಿ ಫಾರಮ್ ನಾನು ಮಾಡಿರ್ಲಿಲ್ಲ. ಅವಾಗ ಏನಂದ ಗೊತ್ತಾ, ನಮ್ಮೂರಲ್ಲಿ ಒಬ್ಬ, ನನ್ನಷ್ಟು ಕೆಲಸ ನೀನು ಮಾಡಿಕ್ಕಿಲ್ಲ ಅಂತಂದ. ಏನ್ ಕೆಲಸ ಮಾಡ್ತಾ ಇದ್ದೀನಿ ನೀನು ಅಂತಂದೆ. ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು 2 ಹಸ 3 ಹಸ ಮಡಿಕೊಂಡಿದ್ದೀನಿ, ಒಂದ್ ಜೊತೆ ಎತ್ತು ಮಡಿಕೊಂಡಿದ್ದೀನಿ, ನಾನು ಕೆಲ್ಸಕ್ಕೆ ಹೋಯ್ತೀನಿ ನಾನು ಅಂತಂದ. ಆದ್ರೆ ನನ್ನಷ್ಟು 1 ವರ್ಷದ ಕೆಲಸ ಅವ್ರ ಅಪ್ಪನವ್ರು ಮಾಡಕ್ಕಾಗಿಲ್ಲ. ನನ್ಗೇನು ಒಬ್ನೇ ಅವ್ನು 3 ಆಳ್ ಮಡಿಕ ಕೆಲಸ ಮಾಡ್ತಾನೆ. ನನ್ನಷ್ಟು ಕೆಲಸ ನೀನ್ ಮಾಡಕ್ಕಾಗಿಲ್ಲ ಅಂತಂದ. ನಾನು ನಮ್ಮ ಅಪ್ಪನಾಸ್ತಿನ 20 ವರ್ಷ ಆಯ್ತು, ನಮ್ಮ ಅಪ್ಪ ನನಗೆ ಕೊಟ್ಟು ವ್ಯವಹಾರನ 1 ರೂಪಾಯಿನೂ ಕಳಿದಂಗೆ ವ್ಯವಹಾರ ಮಾಡ್ಕೊಂಡ್ಬಂದಿದ್ದೀನಿ. ಅವರಪ್ಪ ಅವನ ಥರ ನಾನು ಏನು ಕಳ್ಕೊಂಡು ವ್ಯವಹಾರ ಮಾಡಿಲ್ಲ. ಅವ್ನ ಅಟಿನ ಮೇಲೆ ನಾನು ಕುರಿ ಫಾರಂ ಮಾಡಕ್ಕೆ ಕಾರಣ, ಅವನ ಅಟಿನ ಮೇಲೆನೆ ಎತ್ತು ಕಮ್ಮಿಯೋ ತಗೋತಿದ್ದೆ 2 ಲಕ್ಷ 2.5 ಲಕ್ಷ ಕೊಟ್ಟು. ಇವಾಗ 3.5 ಲಕ್ಷ ಕೊಟ್ಟು ತಗೊಂಡ್ರೆ 5 ಲಕ್ಷಕ್ಕೆ ಎತ್ತು ಕೇಳೋರೆ. ಇನ್ನೂ ತಗೋತೀವಿ, ಇನ್ನೂ ಚೆನ್ನಾಗಿರೋ ತಗೋತೀವಿ. ದೇವರು ಭಗವಂತ ಯಾವತ್ತೂ ನಾವು ಆ ದುಡ್ಡು ಬರ್ತದೆ ಈ ದುಡ್ಡು ಬರ್ತದೆ ಅಂತ ನಂಬಿಕೆ ಮಡಿಕೋಬಾರ್ದು. ನಮ್ಮ ಬೇವ್ರ ಮೇಲೆ ನಾವು ನಂಬಿಕೆ ಮಡಿಕೋಬೇಕು. ನಮ್ಮ ಬೇವ್ರ ಮೇಲೆ ಏನು ನಂಬಿಕೆ ಅಂತಾರೆ, ನಾವು ಎಷ್ಟು ಬೇವ್ರು ಸುರಿಸ್ತೀವಿ ಅಷ್ಟು ನಾವು ಸಂಪಾದನೆ ಮಾಡ್ತೀವಿ. ಬೇವ್ರು ಅಂದರೆ ಎಲ್ಲ ಕಡೆ ಬೇವ್ರು ಸುರಿಸೋದಲ್ಲ. ನಾವು ಬೇವ್ರು ಸುರಿಸೋ ಬೇವ್ರು ಭೂಮಿ ತಾಯಿಗೆ ಬೀಳಬೇಕು. ಹೌದು ಸರ್. ಭೂಮಿ ತಾಯಿಗೆ ಬಿದ್ದಾಗಲೇ ಅದು ಪ್ರತಿಫಲ ಸಿಗೋದು. ಬೇವ್ರು ಎಲ್ಲ ಕಡೆನೂ ಸುರಿಸ್ತಾರೆ, ಅದೆಲ್ಲ ಬೇವ್ರು. ನಾವು ಭೂಮಿ ತಾಯಿ, ಬೇವ್ರು ಭೂಮಿ ತಾಯಿಗೆ ಬೀಳಬೇಕು ಕೆಳಗೆ, ಆವಾಗಲೇ ಪ್ರತಿಫಲ ಸಿಗೋದು. ಸರ್, ಕೊನೆಯದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಕಿವಿ ಮಾತಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇ ಪಾಯಿಂಟು ಸೆಲೆಕ್ಷನ್ನು, ಮರಿ ಸೆಲೆಕ್ಷನ್ನು. 2ನೇದು ಮೆಡಿಸನ್ನು. 3ನೇದು ಕಾಳುಗಳು ಆಳುಗಳು ಕಟ್ಕೊಂಡು ಕೆಲಸ ಮಾಡಬಾರ್ದು. 4ನೇದು ಬಂದು ನಮ್ಮ ಹೊಟ್ಟೆಗೆ ಆಯ್ತೋ ಇಲ್ವೋ ಫಸ್ಟು ಅವಕ್ಕೆ ಹಾಕ್ಬೇಕು. ನಾವು ತಿಂತಾ ಇದೀವೋ ಬಿಡ್ತೇವೆ, ನಮ್ಗೆ ಹೊಟ್ಟೆ ಹಸು ಅಂತ ನಾವು ಹೇಳ್ಕೊತೀವಿ, ಹಂಗಲ್ಲ. ಅವಕ್ಕೆ ಹಾಕ್ಬೇಕು ಫಸ್ಟು. ಆವಾಗಲೇ ಅದರಲ್ಲಿ ಆದಾಯ ತೆಗಿಯಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಇವತ್ತು ತಿಂಡಿ ಇಲ್ಲ ಕಣೋ ಬಿಡೋ ನಾಳೆಗೆ ಹಾಕದ, ಇವತ್ತು ನಾನೆಲ್ಲೋ ಹೋಗಿದ್ದೀನಿ ಕಡೆ ಇವತ್ತು ಬಂದಿಲ್ಲ ನಾಳೆಗೆ ಮೇವು ಹಾಕೋದ ಅಂತ ಹೋದ್ರೆ ಅದು ಯಾವತ್ತೂ ಫಾರಮ್ಮು ಬೆಳವಣಿಗೆ ಆಯ್ಕಿಲ್ಲ. ಕೆಳಮಕ್ಕನೇ ಹೊತ್ತು ಮೇಕ್ ಮಕ್ಕ ಬರೀಕಿಲ್ಲ.
ಸೊ ವೀಕ್ಷಕ ಇವ್ರು ಎಷ್ಟು ಹೇಳಿಲ್ಲ ಅಷ್ಟು ರೂಲ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ನ ಕಾಣ್ಬೋದು ಅಂತ ಹೇಳ್ತಾರೆ. ಮಾಡ್ತೀವಿ ಹೇಳ್ತಲ್ವಾ ಸರ್ ಫಾರ್ ಎಕ್ಸಾಂಪಲ್ ಸಣ್ಣ ಕ್ಯಾಲ್ಕುಲೇಷನ್ ಕೊಡಿ ಸರ್, ಒಂದು ಸಣ್ಣ ಪ್ರಮಾಣ ಕುರಿ ಸಾಕಾಣಿಕೆ ಮಾಡಿದ್ರೆ ಯಾವ ಥರ ಇಂಪ್ರೂವ್ ಆಗ್ಬೋದು ಅಂತ. ಒಂದು 5-10 ತಗೋಬೇಕು ಫಸ್ಟು, ಒಂದು 5-10 ತಗೋಬೇಕು, ನೋಡ್ಬೇಕು. ಇವಾಗ ನಮ್ಗೆ ಅನುಭವ ಇರೋದ್ರಿಂದ ನಾವು ಲಾರ್ಜ್ ಆಗಿ ಮಾಡಿದೀವಿ. ಇನ್ನು ನಮ್ಗೆ ನಮ್ಮ ಆಸೆ ಐತೆ, ಇನ್ನೂ 300 ಟಗರು ಸಾಕ್ಬೇಕಂತ ಆಸೆ ಐತೆ. 300 ಟಗರು ಸಾಕ್ಬೇಕಂತ ಏನಕ್ಕೆ ಆಸೆ ಐತೆ ಅಂತಂದ್ರೆ 1 ಕೋಟಿ ರೂಪಾಯಿನ ನಾವು ಟರ್ನ್ ಓವರ್ ಮಾಡ್ಬೇಕು. ನನ್ನ ಆಸೆ ಇರೋದು ಒಂದು ಬ್ಯಾಚ್ಗೆ 1 ಕೋಟಿ 1 ಕೋಟಿ ಟರ್ನ್ ಓವರ್ ಮಾಡ್ಬೇಕು ಒಂದು ಬ್ಯಾಚ್ಗೆ. ಹೆಂಗೆ ಅಂತಂದ್ರೆ ಒಂದು ಟಗರು 30,000 ರಿಂದ 32,000 ಹೋದ್ರೆ 1 ಕೋಟಿ ಟರ್ನ್ ಓವರ್ ಆಗಿ ಆಸೆ ಐತೆ. ಒಂದು ಬ್ಯಾಚ್ಗೆ 300 ಕುರಿ. ಇವತ್ತು ಒಂದು 15 ಲಕ್ಷ ಐತೆ ಟರ್ನ್ ಓವರ್. ಈ ವರ್ಷನೇ ಮಾಡ್ತೀವಿ. ಇನ್ನೊಂದು 15 ಮರಿ ತಂದ್ರೆ ಈ ವರ್ಷನೇ 20 ಲಕ್ಷ ರೀಚ್ ಆಯ್ತೀವಿ. ನಮ್ಗೆ ಆಸೆ ಇರೋದು ಏನಂತಂದ್ರೆ 1 ಕೋಟಿ ಟರ್ನ್ ಓವರ್ ಮಾಡ್ಬೇಕು ಒಂದು ಬ್ಯಾಚ್ಗೆ. ಒಂದು 300-310 ಮರಿ ಸಾಕಿ ಒಂದು ಬ್ಯಾಚ್ಗೆ 1 ಕೋಟಿ ಟರ್ನ್ ಓವರ್ ಮಾಡ್ಬೇಕು. ಸಣ್ಣ ಕ್ಯಾಲ್ಕುಲೇಷನ್ ಕೊಡಿ ಸರ್. ಒಂದು ಮರಿಗೆ ಎಷ್ಟು ಬೀಳುತ್ತೆ? ಆಗ ಒಂದು ಕೋಟಿ ಟರ್ನ್ ಓವರ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಮರಿಗೆ ಎಷ್ಟಂಗೆ ಮಾರ್ಬೋದು ನೀವು? ಒಂದು 8,000ದಾಗ ಮರಿ ತಗೋತೀವಿ ಅಂತ ಸಣ್ಣ ಉದಾಹರಣೆ ಕೊಡೋದು. ಒಂದು 8,000ದಾಗ ಒಂದು ಮರಿ ತಗೋತೀವಿ ಅಂತಂದ್ರೆ 8,000 ಬಿಡ್ಸೇ ಹೇಳ್ಬಿಡ್ತೀನಿ. ಎಲ್ಲ ಸಾಕ್ರಿ, ಎಲ್ಲ ಬದುಕ್ರಿ. ಒಬ್ಬೊಬ್ರು ಹೇಳ್ಕೊಳಿಕ್ಕಿಲ್ಲ, ಹಂಗ್ ಇದಾಗೋಯ್ತದೆ, ಹಿಂಗ್ ಮೆಡಿಸಿನ್ ಹೇಳ್ಕೊಡಿಕ್ಕಿಲ್ಲ. ನಮ್ಗೆ ಒಬ್ಬೊಬ್ರು ಮೆಡಿಸಿನ್ ಹೇಳ್ಕೊಳ್ಳಿಲ್ಲ. ನಾವೇ ನೋಡಿ ಕಲ್ತ್ಕೊಂಡಿರೋದು ಕೇಳಿ ಇವ್ರನ್ನ ಕೇಳಿ ಕಲ್ತ್ಕೊಂಡಿದೀವಿ. ಒಂದು 8,000ಕ್ಕೆ ಒಂದು ಮರಿ ತಗೊಂಡು ಅಂತಂದ್ರೆ 4,000 ರೂಪಾಯಿ ತಿಂಡಿ ತಿಂತದ. ಹಸಿರು ಮೇವು ಅಲ್ದಂತೆನೆ ಈ ಜೋಳ, ಕಳಕಾಯಿ ಹಿಂಡಿ, ಫೀಡ್ಸು, ಈ ಗೋಧಿ, ಅದು 4 ಸೇರಿಸಿ ಒಂದು 4,000 ರಿಂದ 5,000 ರೂಪಾಯಿ ತಿಂಡಿ ತಿಂತದೆ. ಎಷ್ಟಾಯ್ತು? 8, 5, 13,000 ಆಯ್ತು. 25,000ಕ್ಕೆ ಮರಿ ಮಾಡ್ತೀವಿ. ಒಳ್ಳೆ ಮರಿ ಸೆಲೆಕ್ಷನ್ ಮರಿ ತಕಂದ್ರೆ 25,000ಕ್ಕೆ ಮರಿ ಮಾಡ್ತೀವಿ. ಸೊ ಅಂದ್ರೆ ಒಂದು ಮರಿಗೆ ಎಷ್ಟು ಸಾವಿರ ಲಾಭ ಬೀಳ್ತದೆ ಸರ್? 12,000 ಬೀಳ್ತದೆ. 12,000 ಇನ್ನೂ 2,000 ಖರ್ಚೇ ಒಲಿ ಬಿಡ್ರಿ. ಒಂದು ಮರಿಗೆ 10,000 ಉಳಿದಿ ಸರ್. ಒಂದು ಮರಿಗೆ 10,000 ಉಳಿದಿ. 50 ಟಗರು ಸಾಕಿದೀನಿ ಇವಾಗ ನಾವು. 50 ಟಗರು ಸಾಕ್ರೆ 5 ಲಕ್ಷ ಉಳಿದಿ ಸಾಕು. 55 ಟಗರು ಅವೇ. 55 ಟಗರು 5,50,000 ಉಳಿತದೆ. ಪಕ್ಕ 100ಕ್ಕೆ 100 ಭಾಗ. ಸೊ ವೀಕ್ಷಕರ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಚಾನ್ಸ್ ಸಿಕ್ಕಿದ್ರೆ ಮರಿ ಸೆಲೆಕ್ಷನ್ ಹೇಗೆ ಮಾಡೋದು ಸಂತೆಗಳಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.